ವಿಜಯದಶಮಿ ಹಾಗೂ ನವರಾತ್ರಿ ಹಾಗೂ ದಸರಾ ಹಬ್ಬದ ಶುಭಾಶಯಗಳು. ಕ್ಯಾಂಚ್ ಕ್ಯಾಂಚ್ ಯು ನೋಡಿ, ಹ್ಯಾಪಿ ದಸರಾ, ಹ್ಯಾಪಿ ದಸರಾ ಆಲ್. ದಸರಾ ಪೂಜೆ ನಡೀತಾ ಇದೆ, ಒಂದೊಂದೇ ಕೆಲಸ ನಡೀತಾ ಇದೆ. ಸೊ ಇವತ್ತು ನಾವು ಪ್ಲ್ಯಾನ್ ಮಾಡಿದ್ದೀವಿ ಆಫೀಸ್ಗೆ ಹೋಗ್ಬೇಕಂತ, ನಮ್ಮ ಆಫೀಸ್ ದಸರಾ ಹಬ್ಬ ಸೆಲೆಬ್ರೇಷನ್ಗೆ. ಸೊ ಫ್ಯಾಮಿಲಿಗೆ ಹೋಗಿ ರೆಡಿ ಆಗಿದ್ದೀವಿ. ಇದು ನಮ್ಮ ಮನೆ ಪೂಜೆ, ಸಿಂಪಲ್ಲಾಗಿ ನೋಡಿದ್ರಲ್ಲ, ಆಯುಧಗಳೆಲ್ಲ ಇಟ್ಟಿದ್ವಿ, ಮಚ್ಚು, ಚಾಕು, ಲ್ಯಾಪ್ಟಾಪು, ಬುಕ್ ಒಂದು ಇಡಬೇಕಾಗಿತ್ತು, ಬುಕ್ ಇಟ್ಟಿಲ್ಲ, ಬುಕ್ ಇಡೋಣ. ಮಿಕ್ಸರು, ಗ್ರೈಂಡರು, ಫ್ಯಾನು, ಟಿ ವಿ, ಈ ಥರ ಎಲ್ಲ ಚಿಕ್ಕ ಪುಟ್ಟ ಸಾಮಾನು. ಈಗ ನಾನು ಕಿಯಾನ್ಸ್ ರೆಡಿಯಾಗಿದ್ದೀವಿ, ಭಾಗ್ಯಶ್ರೀನೂ ರೆಡಿಯಾಗಿದ್ದಾಳೆ. ಸೊ ಇಲ್ಲಿಂದ ಇವಾಗ ಫೈನಲ್ ಇನ್ನೊಂದ್ಸರಿ ಪೂಜೆ ಮಾಡಿಕೊಂಡು ಆಫೀಸ್ ಕಡೆಗೆ ಪಯಣ. ಮುಟ್ಬಾರ್ದು. ಕ್ಯಾಂಚ್ ಎಲ್ಲಿ ಹೋಗ್ತಾ ಇದ್ದೀರಪ್ಪ ಇಬ್ರು ನನ್ ಕರ್ಕೊಂಡು? We are heading towards Puja at our office. ನಿಮ್ಮ ತವ್ರ ಮನೆಗೆ ಹೋಗ್ತಾ ಇದ್ದೀವಿ. ಓ, ನನ್ನ ತವ್ರ ಮನೆ ಅದು. ತವ್ರ ಮನೆಗೆ ಹೋಗ್ತಾ ಇದೀವಿ. ಅಲ್ಲ, ನನಗೆ ಮೊನ್ನೆ ಹೋಗ್ಬೇಕಾದ್ರೆ ಆಫೀಸ್ ಮುಂದೆ ಹೋಗ್ಬೇಕನ್ನೋದು ಅನಿಸ್ಲೇ ಇಲ್ಲ. ಅದು ಯಾವಾಗಲೂ ಬೈಪಾಸ್ ಆಗಿ ಹೋಗೋಣ ಅಂತಾನೆ ಮೈಂಡಲ್ಲಿ ಹಂಗೆ ಹೋಗ್ಬಿಟ್ಟೆ, ಕೋಲಾರ ರೂಟು. ಆಮೇಲೆ ಅಯ್ಯೋ ಜಸ್ಟ್ ನೋಡ್ಕೊಂಡ್ರೆ ಹೋಗೋದಿತ್ತಲ್ಲ, ತುಂಬಾ ದಿವಸ. ಮಾಲ್ ಆಫ್ ಏಷ್ಯಾದಲ್ಲಿ ಸುನಿಲ್ ಮಾಮ ಪಿಕಪ್ ಮಾಡಿದನ್ ಕ್ಯಾನ್ಸ್ಗೆ. ಈಗ ಕ್ಯಾನ್ಶು ಮೊಮ್ಮದು ಹಳೆ ಆಫೀಸ್ಗೆ ಹೋಗ್ತಾ ಇದ್ದಾನೆ ಕ್ಯಾನ್ಶು. ಗಂಧರ್ವನ್ನ ಹುಡುಕಾಡ್ತಾ ಇದ್ದಾನೆ. ಗಂಧರ್ವ್ ಬಂದಿಲ್ಲ. ಸೊ ನೆಕ್ಸ್ಟ್ ಯಾವ್ದಾರ ಟ್ರಿಪ್ ಪ್ಲಾನ್ ಮಾಡ್ಬೇಕು. ಗಂಧರ್ವ ಮತ್ತೆ ಮೇಡಮ್ ಇನ್ನೊಂದು ಟ್ರಿಪ್ ಹೋಗ್ಬೇಕು. ಯಾಕೆ ಇನ್ನೊಂದು ಟ್ರಿಪ್ ಪ್ಲಾನ್ ಮಾಡಿದ್ದೆ, ಹೋಗ್ಬೇಕು. ಸೊ ತಿರುಪತಿ ಟ್ರಿಪ್ ಮಾತ್ರ ಸಕ್ಸಸ್ಫುಲ್ ಆಯ್ತು, ತುಂಬಾ ಚೆನ್ನಾಗಾಯ್ತು. ಇನಿಷಿಯೇಟರ್ ಬಂದು ಭಾಗ್ಯಶ್ರೀ. ಸೊ ತುಂಬಾ ಥ್ಯಾಂಕ್ಸ್ ಭಾಗ್ಯಶ್ರೀ ಅವರಿಗೆ. ಇನ್ಸ್ಟಾಗ್ರಾಮ್ ಇಂದ ಗೊತ್ತಾಗಿದ್ದದು. ದಸರಾ ಪೂಜೆ ಮಾಡಕ್ ಹೋಗ್ತಾ ಇದೀವಿ ಆಫೀಸ್ಗೆ. ಒಂದು ಸ್ಮಾಲ್ ಮೀಟಪ್, ದಸರಾ ಫಂಕ್ಷನ್ ಮಾಡ್ಕೊಂಡು ವಾಪಸ್ ಮನೆ ಕಡೆಗೆ ಹೋಗೋ ಪ್ಲಾನ್. ಕ್ಯಾಂಚು ದಸರಾ ಹಬ್ಬದ್ದು ಬ್ರಂಚ್ ಮಾಡ್ತಾ ಇದ್ದಾರೆ. ಬ್ರಂಚ್ ಹೆಂಗಿದೆ? ಬ್ರಂಚು ಚೆನ್ನಾಗಿದೆಯಾ? ಬ್ರಂಚು ಅದೇನು ತಗೊಳಲ್ಲ ಬಿಡೋದು. ಸೊ ವಿ ಆರ್ ಲಿಟಲ್ ಬಿಟ್ ಲೇಟ್, ಅದಕ್ಕೆ ಎಲ್ಲರೂ ಮುಗಿಸ್ಕೊಂಡು ಹೋಗಿದ್ದಾರೆ. ಬಟ್ ಸಿಕ್ಕಿದ್ರು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸೊ ಬ್ರಂಚ್ ತೊಗೊತಾ ಇದ್ದಾರೆ ನೋಡಿ ಇಲ್ಲಿ.
ಕ್ಯಾಶ್ ಕ್ಯಾಶ್ ಏ ಕ್ಯಾಶ್ ಅಮ್ಮ ಅಸ್ತ್ರ ಕಂಪ್ನಿ ಮೌಸ್ ಹಿಂಗೆ ಹಿಂಗೆ ಮಾಡೋದು ಅಲ್ಲಿ ಹಿಂಗೆ ಮಾಡದ ವಾ ಶಶಿ ಸರ್ ಇನ್ನೊಂದು ಕೊಡಲ್ಲೋ ಅಸ್ತ್ರ ಕಂಪ್ನಿ ದಮ್ಮ ಅದು ಅಮ್ಮಂದು ಕಂಪ್ನಿ ಕಂಪ್ನಿ ಕರೆಂಟ್ ಆಯುಧ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಆಫೀಸಿಂದ. ಈಗ ನಮ್ಮ ಕಿಯಾನ್ ಸಾಹೇಬ್ರು ಮನೆಗೆ ಬಂದು ಫ್ರೆಶ್ ಅಪ್ ಆಗಿದ್ದಾರೆ. ಸೊ ಟೈಮ್ ಬಂದು 4 ಆಗಿದೆ. ಈಗ ಊಟಕ್ಕೆ ತಯಾರಿ ಮಾಡ್ಕೊತಾ ಇದ್ದೀವಿ. ಭಾಗ್ಯಶ್ರೀ ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ದಾಳೆ. ಸೊ ಪಲಾವ್, ಬಿಸಿ ಬಿಸಿ ಪಲಾವ್ ಮಾಡಿಕೊಂಡು ಬಿಸಿ ಬಿಸಿ ಪಲಾವ್ ತಿಂತೀವಿ. ಫುಲ್ ಇವಾಗ ಸುಸ್ತಾಗಿದೆ. ಸೊ ಪಲಾವ್ ಮಾಡಿಕೊಂಡು ತಿಂದು ಸ್ವಲ್ಪ ಹೊತ್ತು ಮಲ್ಕೋಬೇಕು ಅಂತ ಪ್ಲ್ಯಾನ್ ಇದೆ. ಇದೇ ರೀತಿ ನಮ್ಮ ವ್ಲಾಗ್ಸ್ ನೋಡ್ತಾ ಇರಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ.